ನಾವು ರವಿ ಸೀಸನ್ದಾಗ ಅಂದ್ರೆ ಬೇಸಿಗೆ ಕಾಲದಾಗ ಇದನ್ನು ಒಂದು ಸಲ ಅಥವಾ 2 ಸಲ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಇಲ್ಲಿ ಪಂಪ್ ಕೊಂಡ್ಕೊಂಡು ವಾಪಸ್ಸು ಇದೇನಕ್ಕಲ್ಲ ಇದು ತಂದು DC2ದಿಂದ ಈಗ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಇದೆ ಸರ್. ಅಲ್ಲ ಇದನ್ನೇ ಸೇಮ್ ರಿವರ್ಸ್ ಮಾಡಕ್ಕಾಗಿಲ್ಲ. ಅದೇ ರಿವರ್ಸ್ ಮಾಡ್ತೀವಿ, ಅದೇ ಪೈಪ್ ಲೈನ್ನಾಗ ರಿವರ್ಸ್ ತೊಗೊಂಡ್ ಬರ್ತೀವಿ ಸರ್. ಇಲ್ಲಿ ಪಂಪ್ ಅಷ್ಟೇ ಕುಡಿಸೋದು ಸರ್. ಪಂಪ್ಸ್ ಅಷ್ಟೇ ಸರ್. ಇದಕ್ಕೆ ಇದೇ ಪೈಪ್ ಲೈನ್. ಈಗ ನಮ್ದು DC2ಕ್ಕೆ ನೀರು ಬೀಳ್ತಲ್ಲ, ಬರಾಗ ಗ್ರಾವಿಟಿ ಫ್ಲೋ ಬರ್ತೀರಿ. DC2 ಮುಖಾಂತರ ತಾನಾಗಿನೇ ಸ್ಲೋಪದಾಗ 29 ಮೀಟರ್ ಇದು ಅದ ಸರ್, ಬೆಡ್ ಫಾಲ್ ಇದೆ ಬೆಡ್ಫಾಲ ಸರ್. ನಮ್ ಡೈರೆಕ್ಟ್ ಇಟ್ ಹಾಕಿ ಈ ಬಂದು ಬೀಳ್ತದೆ ಸರ್ ಈ ಪಾಯಿಂಟಿಗೆ. ಇಲ್ಲಿಂದ ನಾವು ಪಂಪ್ ಕುಂಡ್ರಿಸ್ಕೊಂಡು ಮತ್ತೆ ಇದೇ ಪಾಯಿಂಟಿಗೆ ನಾವು ಕನೆಕ್ಷನ್ ಕೊಡ್ತೀವಿ. DC2 ಕೊಟ್ಟೇವಂದ್ರ ಎಲ್ಲ ನಮ್ 4 ಕವಲೆಗಳು ಕೆನಲ್ ಮೇನ್ ಕೆನಲ್ ಪರ್ಮಿಟ್ ಆಗ್ತದೆ ಸರ್. ಎಲ್ಲರಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬಹುದು ಸರ್. ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇಲ್ಲ ಸರ್. ಇದು ಕೆನಾಲ್ಗಳದಾಗ 7.5 ಮೀಟರ್ ಲೆಂತ್ ಅಷ್ಟೇ. ಇದು ಒಂದೇ ಏನು ಡಿಸ್ಟರ್ಬ್ ಆಗಲಾರ್ದು ಅಂತ ಬಿಡ್ತೀವಿ ಸರ್. ನಮ್ಮೊಂದು ಸರ್ ಈಗ DC2 ನೋಡು, ಯಾರು ನಿಮಗೆ ಜಾಗ ವಾಯ್ ಜಂಕ್ಷನ್ ತೊಗೊಂಡ್ಬಂದ್ರೆ ನಿಮಗೇನು ಲ್ಯಾಂಡ್ ವೆಕೇಷನ್ ಬರೋಂಗಿಲ್ಲ. ಪೈಪ್ಲೈನ್ ತೊಗೊಂಡ್ ಬರ್ಸೋದು. ಈಗ ಏನು ಮಾಡ್ಯಾರ ಸರ್, ಎಲ್ಲ ಸ್ಕೀಮಿಗೆ ರೈಸಿಂಗ್ ಏನೇನು ಮಾಡ್ತಾ ಇದ್ದೀವಿ ಅಂಡರ್ ಟೆಲಿಗ್ರಾಫ್ 3 ಫೀಟ್ ವಿರೋಧಿ ಗ್ರೌಂಡ್ ಹಾಕೋದ್ರಿಂದ ಲ್ಯಾಂಡ್ ಎಕ್ವಿಷನ್ ಎಕ್ಸಿಬಿಷನ್ ಸರ್. ಏನು ಎಕ್ಸಿಬಿಷನ್ ಕೊಡ್ಲಿಕ್ಕೆ ಬರ್ತೈತಿ. ನೀವು ರೂಟು ಸರಿ ಆಗ್ತೈತ್ರಿ. ವಾಯ್ ಜಂಕ್ಷನ್ ಕೂತ್ರಿ ಅಂದ್ರೆ ಸರ್ ಏನ್ ಸೇಮ್ ಸರ್. ಈಗ ಏನ್ ಇಲ್ಲಿಂದ ನೀರು ಬಂದು DC2 ಬರ್ತಲ್ಲ ಸರ್. DC2 ಬಂದ ಬಳಕ ಇದು ಇಷ್ಟೇ ವೈ ಜಂಕ್ಷನ್ ಸರ್. 2.8 ಕಿಲೋಮೀಟರ್ ಅಷ್ಟೇ ಕಂಬೈನ್ಡ್ ಕೆನಲ್. ಅಲ್ಲಿಂದ ವೈ ಜಂಕ್ಷನ್ ಕಂಪ್ಲೀಟ್ ಇಡೀ ನಮ್ಮ ತಾಲೂಕಿಗೆ 4 ಕೆನಲ್ಗಳಿಗೆ ನೀರು ಕೊಡ್ಬೋದು ಸರ್. ಚೌಕರ್ ಹೇಳೋದು ಕರೆಕ್ಟ್ ಸರ್. ಆದ್ರೆ ಏನದು ಈಗ ನಮಗೆ ಅಲ್ಲಿಂದ ನಾವು ಬರ್ಬೇಕು ಸರ್. ಅಂದ್ರೆ ನಾವು ಎಲ್ಲ ಹೋಯ್ತು ಮೇನ್ ಕೆನಲ್ ಟೆಕ್ನಿಕಲ್ ನಮ್ಮ ಹೇಳ್ತೀವಿ. ನೀವು DC2 ಮೋಟರ್ ಚಾಲು ಮಾಡ್ಬೇಕು ಸರ್. ಈ ಮೋಟರ್ ಚಾಲು ಮಾಡೋದ್ನಾಗ ಅದು ನೀರು ಬರೋ ನೀರು ಬಂದ ಹತ್ರ 1 ಸೆಕೆಂಡ್ ಜಲ್ಲಿಂದ 2.5 ಕಿಲೋಮೀಟರ್ ನಮ್ಗೆ ಸೈಪನ್ ನೀರು ಸಿಗೋದು ಸ್ವಲ್ಪ. ಮೋಟ್ರ್ ಬಂದ್ ಮಾಡ್ಲಾಕ ನಿಮ್ಗೆ ರೂಟು ಸರಿ ಐತಿ, ಎಕ್ವೈರ್ ಮಾಡ್ಬೋದು, ಏನೋ ಪ್ರಶ್ನೆ ಬರೋಂಗಿಲ್ಲ. ವಾಯ್ ಜಂಕ್ಷನ್ ಹೋಗಿ ಸರ್. ನಮ್ದು ಅಲ್ಲ ಅವ್ರು ಹೇಳೋದೇನು ಸೋಮಾ ಸಕ್ಕರ್ ಹೇಳೋದೇನು ಹೇಳ್ರಿ ಕರೆಕ್ಟ್. ಅವ್ರು ಹೇಳೋದು ಕರೆಕ್ಟ್ ಇದನ್ನ ನಾವು ಇಲ್ಲಿ ನಮ್ದು ಬರ್ತದೆ. ಇದು ಇಲ್ಲಿಂದ ನಾವು ಇಲ್ಲಿ ಶಿಫ್ಟ್ ಮಾಡ್ತೀವಿ. ವಾಟ್ ಇಸ್ ಅಡ್ವಾಂಟೇಜ್? ಅಡ್ವಾಂಟೇಜ್ ಅದೇ 2.5 ಕಿಲೋಮೀಟರ್ ಮ್ಯಾಗಿಂದ ಲ್ಯಾಂಡ್ ಎಕ್ವಿಷನ್ ಏನು ಪ್ರಶ್ನೆ. ಲ್ಯಾಂಡ್ ಎಕ್ವಿಷನ್ ಏನು ಹೇಳಿದ್ರು ಸೌಕರ್ ಅವರು, ಲ್ಯಾಂಡ್ ಎಕ್ವಿಷನ್ ಯಾಕಂದ್ರೆ ರೈಸಿಂಗ್ ಮೇನ್ಗೆ ಸರ್ಕಾರ ಟೆಲಿಗ್ರಾಫಿಕ್ ಆಕ್ಟ್ ಮ್ಯಾಗ ರೆವೆನ್ಯೂ ಆಕ್ಟ್ ಪ್ರಕಾರ ಈಗ ಬಿಲೋದ ಅದು ಹೋದಾಗ ಎಕ್ವಿಷನ್ ಸಮಸ್ಯೆ ಬರಂಗಿಲ್ಲ. ಎಕ್ವಿಷನ್ ಅಂದ್ಬಿಟ್ಟು ಬೇರೆ ಅಡ್ವಾಂಟೇಜ್ ಏನೈತಂದ್ರೆ ನೀವು DC2 ಮನೆ ಕಡೆ ಹೋಗ್ಲಿ ನೀರು ಬರ್ತಾವ ನೋಡಿ. ಯಾರು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಇಲ್ಲಿ ಮಾಡ್ಬೇಕು. ಇಲ್ಲಿ ಈಗ ವಾಯ್ ಜಂಕ್ಷನ್ ಈಗ ಈಗೇನು ನೀವು ವಾಯ್ ಜಂಕ್ಷನ್ ಮೋಟರ್ ಆಯ್ತು ನೋಡ್ರಿ. ಈಗ ವೈ ಜಂಕ್ಷನ್ ಇವತ್ತು ಬಂದಿದ್ದು ಅದಕ್ಕಂದ್ರೆ ಇದನ್ನ ಸ್ಟಡಿ ಮಾಡಕ್ಕೆ. ಈಗ ನೆಕ್ಸ್ಟ್ ಟೆಂಡರ್ ಎದಕ್ಕೆ ಕರಿತೀವಂದ್ರೆ ಇದನ್ನ ಸ್ಟಡಿ ಮಾಡಕ್ಕೆ, DPR ರೆಡಿ ಮಾಡಕ್ಕೆ ಮಾಡ್ತಿದ್ವಿ. ಅದಕ್ಕೆ ಬಂದೀವಿ ಈಗ ನಾವು. ಈಗ ಸರ್ ನಮಗೂ ಗೊತ್ತೈತ್ರಿ, ಅದಕ್ಕೆ ಇನ್ನೊಂದು ಅಭಿಪ್ರಾಯ ಹೇಳಕ್ಕೆ. ಆಯ್ತು ನಿಮ್ಮ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ, ಇನ್ನೊಂದು ಅಭಿಪ್ರಾಯ ಎರಡು ಕೂಡಿಸಿ DPR ಸಂದರ್ಭದಾಗ ಕೊಡ್ತೀವಿ. ಆಲ್ಟರ್ನೇಟಿವ್ ಯಾವ್ದು ಫಿಸಿಬಿಲಿಟಿ ಆಗ್ತದ ಅದನ್ನ ಮಾಡೋಣ ಅಂತ. ಕಾಸ್ಟ್ ಗೀಸ್ಟ್ ಎಲ್ಲ ಬರ್ತೈತಿ. ಆಯ್ತು ಬಿಡಿ ಸರ್. ಹೇಳಿರಲ್ರಿ ಇವತ್ತಿವನ ಸರ್ ಒಂದು ಸಬ್ಮಿಷನ್ ನಿಮ್ಮ ಅಭಿಪ್ರಾಯ. ನಮ್ಗೆ ಏನೋ ತ್ರಾಸ ಆಗ್ಬಾರ್ದು. ಮುಂದೆ ಎಕ್ವೇಷನ್ ಮಾಡೋದೇ ಭಾಳ ತ್ರಾಸ ಐತೆ. ರೈತರ ಜಮೀನು ಕುಡಿದು ಏನೋ ಹೊತ್ತಾಗಿಲ್ಲ ಹೇಳೋದ್ ಪ್ರಕಾರ ಅಂದ್ರೆ ಆಯ್ತಾಯ್ತು. ಸರ್. ಆಯ್ತಾಯ್ತು. ಈಗ ಒಂದು ಸಬ್ಮಿಷನ್ ಸರ್.
ಸೌಕರ್ಯ ಹೇಳ್ದಂಗೆ DC2 ಲಿಂದ ವೈ ಜಂಕ್ಷನ್ ತಂದೇವ ತಿಳ್ಕೊಳ್ಳೋಣ. ಅಲ್ಲಿ ನಮ್ದು ಫಂಕ್ಷನ್ ಆಗಲ್ಲ ಸರ್ ಕೆನಲ್. ಈಗ ನಾವು 4 ಮೋಟರ್ ಚಾಲು ಮಾಡ್ಬೋದು, ಇನ್ನು ನೆಕ್ಸ್ಟ್ ಟೈಮ್ನಾಗ ನಾವು 6 ಮಾಡ್ಬೋದು. ಒಂದು ನಮ್ಗೆ ಎಮರ್ಜೆನ್ಸಿ ಬಳಕೆ ಮಾಡಿದ್ರು ನಮಗೇನೋ ಸರ್ ಇದು ಕಂಪಲ್ಸರಿ ನಮ್ಗೆ ಇಂಡಿವಿಜುವಲ್ ಇದಕ್ಕೆ ಎಷ್ಟು ಬಿಡ್ಬೇಕು ಇಟ್ಟು ಬಿಟ್ಟರು ನಾವು ಕೆನಲ್ ಒಳಗೆ ಹೋಗ್ಬೋದು. ಆಮೇಲೆ ಇಬ್ಬರಿಗೆ ಮೇಂಟೈನ್ ಮಾಡ್ಬೋದು ಸರ್. ರೈತರಿಗೆ ರೈತನ ಜಮೀನು FIC ಅವ್ರಿಗೂ ಕೊಡ್ಬೋದು. ನಾವು ಅವ್ರು ಹೊಲ್ಲಾಗ್ಯದ ಏನಾರು ಕಿರಿಕಿರಿ ಮಾಡಿದ್ರು ನಾವು ಇದನ್ನು ಮೇಂಟೈನ್ ಮಾಡ್ಕೊಂಡು ಇದನ್ನು ತುಂಬ್ಕೋಬೋದು ಸರ್. ಒಂದು ವೇಳೆ DC ವೈ ಜಂಕ್ಷನ್ಗೆ ನಾವು ಕನೆಕ್ಷನ್ ಕೊಟ್ಟೇವಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ ಸರ್. ನಮಗೆ ಸ್ವಲ್ಪ ಅಲ್ಲಿ ತೊಂದರೆ ಆಗ್ತದೆ ಸರ್ ಟೆಕ್ನಿಕಲ್. ನಮಗೆ ಇಂಡಿಪೆಂಡೆಂಟ್ ಆಗಿ ನಾವು ಕ್ಲಿಯರ್ ಆಗಿ ನಾವು ನೀರು ಬಿಡಬೇಕಪ್ಪ ಅಂದರೆ ಅವರಿಗೂ ರೈತರಿಗೆ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು. ಈ ಕೆರೆನ ಯಾಕಂದ್ರೆ 0.8 TMC ಇರೋದ್ರಿಂದ ಇದಕ್ಕೆ ನಾವು ಒಂದೇ ದಿನ 2 ದಿನ ಇಂಪೌಂಡಿಂಗ್ ಜಲ ಸಂಗ್ರಹಾಲಯಕ್ಕೆ ನಾವು ನೀರು ಕೊಡ್ಬೇಕಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಇಂಡಿವಿಜುವಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಒಳ್ಳೇದಾಗ್ತದೆ. ಅದಕ್ಕೆ DC2ದಾಗ ನಾವು ಕಂಟ್ರೋಲಿಂಗ್ ಇಡ್ತೀವಿ ಸರ್. ನಮ್ಮ ನೀರು ಬಂದು ತುಬಚಿ ಬಬಲೇಶ್ವರ ನೀರು ಬಂದು ಸರ್ ನಾವು ವೈ ಜಂಕ್ಷನ್ಗೂ ಕೊಡ್ಬೋದು. ಅವ್ರು ಬೇಡ ಆಗ್ಯದಂದ್ರೂ ನಾವು ತಗೋಬಹುದು ಸರ್. ಒಂದ್ ವೇಳೆ ಇಲ್ಲಿ ಬೇಡ ನಮ್ಗೆ ರೈತರಿಗೆ ಎಲ್ಲರಿಗೆ ಕೊಟ್ಟು ನೀವು ತೋರಿ ಅಂದ್ರು ಅಲ್ಲಿ ತಗೋಬಹುದು. ವೈ ಜಂಕ್ಷನ್ದಾಗ ಈ ಫಂಕ್ಷನ್ ಮಾಡ್ಲಕ್ ಆಗಲ್ಲ. ಈಗ ಹೇಳ್ದಂಗ ನಮಗೆ ಕ್ರಾಸ್ ರೆಗ್ಯುಲೇಟರ್ ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಂಡೆ ನಾವು ಅಲ್ಲಿ ನೀರು ಕಳಿಸೋದಾಗ್ತದೆ. ಇಲ್ಲಿ ಕಳಿಸ್ಬೇಕಾದ್ರೆ ಸೊ ಎರಡು ಫಿಸಿಬಿಲಿಟಿ ನಾವು ನೋಡಿ ಡಿಪೆಂಡಿಂಗ್ ನಮ್ಗೆ ಯಾವತ್ತು ಎಕನಾಮಿಕಲ್ ಆಗ್ತೈತಿ, ಈಸಿನೂ ಆಗ್ತೈತಿ, ಶಾರ್ಟರ್ ಲೆಂತ್ ಆಯ್ತು ಎರಡು ಇದರಲ್ಲಿ ಸರ್ ಅಂದಂಗೆ ಮಳೆಗಾಲದಾಗ ಕೆಲವೊಂದು ಮಂದಿ ರೈತರು ಬೇಳೆ ನಾವು ನೀರನ್ನು ಹಾಕಿರ್ತಾರೆ. ಅವಾಗ ಇದನ್ನ ತುಂಬಿಕೊಂಡ್ರೆ ಬರ್ತಾರೆ ನಾವು. ಈಗ ಫಸ್ಟ್ ಬೇಸಿಕಲಿ ಇದು ಎದಕ್ಕಂದ್ರೆ ತುಬಚಿ ಬಬಲೇಶ್ವರದಲ್ಲಿ ಒಟ್ಟು 6.3 TMC 6.3 TMC ನೀರಲ್ಲಿ ಸಾವಳಗಿ ಲೆಕ್ಕಿಗೆ 0.8 TMC. ಇವರಿಗೆ ನಮ್ಗೆ ತಿಕೋಟ ಹೋಬಳಿ ಗುಡಿ ಅಂತದ್ದು 5.5 TMC ನೀರು. 5.5 TMC ನೀರನ್ನ ಎತ್ತಾಕ ಅಲ್ಲಿ ಕೊಡಂಗಿರೋರು. ಯಾಕಂದ್ರೆ ಬ್ಯಾಸ್ಗಿ ಟೈಮ್ನಾಗ ಏನ್ ಮಾಡ್ತಾರ ಅಲ್ಲಿ ಕೊಡ 5.8 TMC ನೀವು ಮಳೆಗಾಲದಾಗ ಬೈರ್ತಾರ ಅವ್ರು ನೀರಿದ್ದಾಗ, ಬ್ಯಾಸ್ಗಿಯಾಗ ಅವರು ಅಲೋ ಮಾಡಂಗಿಲ್ಲ. ಅದಕ್ಕೆ ನಾವು 5.5 TMC ಎಲ್ಲ ಹೋಗಿ ಅಲ್ಲಿ ಹೊಡೆದಾಡಿ ಮಾಡ್ಕೊಡ್ರ ಕೇಳ್ರಿ 5.5 TMC ಹಾರ್ಡ್ಲಿ ನಾವು ಒಂದು 2 TMC ಯೂಸ್ ಮಾಡ್ತಾ ಇದೀವಿ ಬರೋರು. ಇನ್ನು ಅರೌಂಡ್ 3 TMC ನಮ್ಗೆ ಉಪಯೋಗ ಆಗ್ತಾ ಇಲ್ಲ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ. ಅದಕ್ಕೆ ಆ 3 TMCದಾಗ 1 TMC 3 TMC ಅಲ್ಲ 0.8 TMC 1 TMC ಅಷ್ಟು ನಾವು ಮಳೆಗಾಲದಾಗ ಇಲ್ಲಿ ತಂದು ಇಟ್ಕೋತಿದ್ವಿ. ಮುಂದೆ ಏನ್ ಮಾಡ್ತೀವಿ, ಇದು ತುಬಚಿ ಬಬಲೇಶ್ವರ ಯೋಜನೆ ಇದು UKP 3ನೇ ಹಂತ ಇದ್ರಾಗ ಬರೋದಿಲ್ಲ. ಅದು ಇದಕ್ಕೆ FIC ನಡೆದದಾವು. ಈಗ FIC ಮುಗಿದ ಮೇಲೆ ಎಲ್ಲ ಹೊಲಗಳಿಗೆ ನೀರು ಕೊಡ್ತೀವಿ. ಇನ್ನೊಂದು ವರ್ಷನಾಗ ನೀರು ಕೊಡ್ತೀವಿ ಎಲ್ಲರಿಗೂ ಕೂಡ. ಅದು ಯಾವಾಗ ಒಂದು ಸೀಸನ್ದಾಗ ಖರೀಫ್ ಸೀಸನ್ದಾಗ. ರಬಿದಾಗ ಏನ್ ಮಾಡ್ತೈತಂದ್ರ FIC ನೀರು ಕೊಡಂಗಿಲ್ಲ ನಾವು. ರಬಿ ಟೈಮ್ನಲ್ಲಿ ಏನಿದು ನೀರು ಶೇಖರಣೆ ಮಾಡ್ಕೊಂಡಿರ್ತೀವಲ್ಲ 0.8 TMC ಈ ನೀರನ್ನ ನಾವು ಎಲ್ಲಾ ಕೆರೆಗಳಿಗೆ ಹಳ್ಳಗಳಿಗೆ ಕೊಟ್ಟು ಅಂತರ್ಜಲ ಹೆಚ್ಚಿಗೆ ಮಾಡ್ಕೊಳಕ್ ಅವಾಗನ FIC ಕೊಡಂಗಿಲ್ಲ. ಅವಾಗ ಬಾಂದಾರ ಚೆಕ್ ಡ್ಯಾಮ್ ಸಾಕು. ಬ್ಯಾಸ್ಗಿ ಟೈಮ್ನಾಗ ನೀವು ಒಂದ್ಸಲ ಫುಲ್ ಆದ್ರೂ ಸಾಕು. ಏಪ್ರಿಲ್ದಾಗ ಒಂದ್ಸಲ ಅವು ಫುಲ್ ಆಗಿ ಹೋದ್ರೆ ಸಾಕ್ರೆ ನಾವು ದಾಟೇ ಬಿಡ್ತೀವಿ. ನಾವು ಬೇಕಾದ ಮಾಡ್ಕೋಬೇಕು. ಈಗ ನಾವು DC2 ಲಿಂದ ಈ ನಮ್ಮ ಸಂಗ್ರಹಾಲಯಕ್ಕೆ ತರೋದಕ್ಕೆ ಜಲ ಸಂಗ್ರಹಾಲಯಕ್ಕೆ ತರೋಕೆ ಇಲ್ಲಿಂದ ನಮ್ಮ ಇಂಪೌಂಡಿಂಗ್ ರಿಸರ್ವರ್ಗೆ ಬರೋದಕ್ಕೆ ಒಂದು ಗ್ರೇಡಿಯಂಟ್ ಒಳ್ಳೆ ಗ್ರೇಡಿಯಂಟ್ 29 ಮೀಟರ್ ಸ್ಲೋಪ್ ಸಿಗ್ತದೆ ಸರ್. ಆಮೇಲೆ ನಾವು ರೈತರಿಗೆ ಪೇಮೆಂಟ್ ಮಾಡಲಾರ್ದೆ ಭೂಮಿಯಾಗ ಹಾಕೊಂಡು ಬರೋದ್ರಿಂದ ನಮಗೆ ಸ್ಲೋಪ್ನು ಬೇಕು ಸರ್. ಈ ವೈ ಜಂಕ್ಷನ್ ದಿಂದ ನಮ್ಗೆ ಗ್ರೇಡಿಯಂಟ್ ಸಿಗುದಿಲ್ಲ. ಆಮೇಲೆ ನಮ್ಮ ಇಂದು ನಾವು ಈ ತುಬಚಿ ಬಬಲೇಶ್ವರ ಯೋಜನೆ ತಮ್ಗೆ ಗೊತ್ತದೆ. ತುಬಚಿ ಬಬಲೇಶ್ವರ ಯೋಜನೆ ಇದು ನಾನು ಬೃಹತ್ ನೀರಾವರಿ ಸಚಿವಾದಾಗ 2013ರಿಂದ 18 ಈ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶ ಅಂದ್ರೆ 640ಕ್ಕಿಂತ ಮೇಲ್ಪಟ್ಟಿರುವಂತದ್ದು 678, 80ವರೆಗೆ 82ರವರೆಗೆ ಕನ್ಮಡಿ, ಬಾಬಾನಗರ, ಬಿಜ್ಜರ್ಗಿ, ತಿಕೋಟ, ಅಳಿಗನಾಳು, ಇದು ತಿಕೋಟ ತಾಲೂಕಾ ಮತ್ತು ಸಂಪೂರ್ಣವಾಗಿ ತಿಕೋಟ ತಾಲೂಕು ಮತ್ತು ಸಾವಳಗಿ ತಾಲೂಕ 1,33,000 ಎಕರೆ 1,30,000 ಎಕರೆ ಸುಮಾರು 6.8 TMC ನೀರು. ಅಂದ್ರೆ ಸಾವಳಗಿ ಇದಕ್ಕೆ 0.8 TMC ನೀರು, 5.5 TMC ನೀರು ತಿಕೋಟ ಹೋಬಳಿ
6.3 TMC ನೀರು, 6.3 5.5 TMC, 5.5 ತಿಕೋಟ ಹೋಬಳಿಗೆ, 0.8 TMC ಸಾವಳಿಗೆ ಹೋಬಳಿಗೆ ಮಾಡಿರುವಂತ ಯೋಜನೆ. ಇದಕ್ಕೆ 3,600 ಕೋಟಿ ರೂಪಾಯಿ 3,600 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡಿ ಈಗಾಗಲೇ FIC ನಡೀತಾ ಇದೆ. ಈಗಾಗಲೇ FIC ಯೋಜನೆ ಕಂಪ್ಲೀಟ್ ಆಗಿ ಈಗ ಕೆರೆಗಳಿಗೆ ಹಳ್ಳಕ್ಕೆ ನೀರು ಕೊಡ್ತಾ ಇದ್ದೀವಿ. FIC ಕೂಡ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಬಹುಶಃ FICಗಳು ಮುಗಿದು ರೈತರ ಹೊಲಗಳಿಗೆ ನೀರು ಕೊಡ್ತೀವಿ. ಯಾಕಂದ್ರೆ ಇದು UKP 3ನೇ ಹಂತದಾಗ ಬರೋದಲ್ಲ. ಇದು 6.3 TMC ಏನದ ನಮ್ಮ ಉಳಿತಾಯ ನೀರು ಮತ್ತು ಗೋದಾವರಿ ಪೊಲ್ಲಾವರಂ ಬೇಸಿನ್ ಇರುವಂತ ಉಳಿತಾಯದ ನೀರನ್ನ ಬಳಸ್ಕೊಂಡು ಅಲೋಕೇಶನ್ ಮಾಡಿರುವಂತ ನೀರಿದು. ಹೀಗಾಗಿ ಯಾವ ಈ ಮುಳವಾಡಕ್ಕೆ ಮತ್ತು ಏನು ಈ UKP ಹಂತ 3ಕ್ಕೆ ಏನು ರೆಸ್ಟ್ರಿಕ್ಷನ್ ಇದೆ, ನೋಟಿಫಿಕೇಶನ್ ಆದ್ಮೇಲೆ ನಾವು ಬಳಸಬೇಕು ಅನ್ನೋದು ಅಂತ ಯಾವುದೂ ಕೂಡ ನಿರ್ಬಂಧನೆ ಇಲ್ಲಿ ಇಲ್ಲ. ಇದನ್ನ ನಾವು FICಗೆ ಕುತ್ತನೂಸ ನೀರನ್ನು ಕೊಡ್ಲಿಕ್ಕೆ ನಾವು ಇದನ್ನ ಕೊಡುವಂತ ಸಾಧ್ಯಗಳು ಇದೆ. ಆ ಕೆಲಸ ಈಗಾಗಲೇ ಮಾಡ್ತೀವಿ. ಈಗಾಗಲೇ ಜನ ಖುಷಿದಿಂದಿದ್ದಾರೆ. ಅವ್ರಿಗೆ ಬಾವಿಗಳಿಗೆ ಬೋರ್ವೆಲ್ಗಳ ಅಂತರ್ಜಲಕ್ಕೆ ನೀರು ಬಂದಿದೆ, ಕೆರೆಗಳನ್ನ ಹಳ್ಳಕ್ಕೆ ನೀರು ಕೊಡ್ತಾ ಇದೀವಿ. ಆದ್ರೆ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇತ್ತು. 5.5 TMC ನಮಗಿದ್ರೂ ಕೂಡ 6.3 TMC ಒಟ್ಟು 5 ಇದ್ರೂ ಕೂಡ ನಮ್ಗೇನಾಗಿದೆ, ಮಳೆಗಾಲದಲ್ಲಿ ಮಾತ್ರ ಇದನ್ನ ನೀರನ್ನ ನಾವು ಲಿಫ್ಟ್ ಮಾಡ್ಕೊಂಡು ಈ ಎಲ್ಲ ಇದಕ್ಕೆ ನೀರು ಕೊಡ್ತಾ ಇದ್ದೀವಿ, ಖರೀಫ್ ಕೊಡ್ತಾ ಇದೀವಿ. ಬೇಸಿಗೆ ಕಾಲದಲ್ಲಿ ಇವತ್ತು ಸಹ ರಬಿಗಾಗ್ಲಿ ಅಥವಾ ರಬಿಗಿಂತ ಜಾಸ್ತಿ ಬೇಸಿಗೆ ಕಾಲದಲ್ಲಿ ನಮಗೆ ಈಗಲೂ ಕೂಡ ನಾವು ರಬಿಯಲ್ಲಿ ಕೂಡ ನಾವು FICಗೆ ಹೊಲಗಳ ನೀರು ಕೊಡೋಕೆ ಉದ್ದೇಶ ಇಲ್ಲ. ರಬಿಯಲ್ಲಿ ನಮ್ಗೆ ಈ ಕೆರೆಗಳನ್ನ ಮತ್ತು ಹಳ್ಳಕ್ಕೆ ನೀರು ಕೊಡ್ಲಿಕ್ಕೆ ಇವತ್ತು ಸಹ ನಾವು ಆ ಒಂದು ಪ್ಲಾನ್ ಅನ್ನು ಹಾಕೊಂಡು ಈ ಯುಟಿಲೈಸೇಷನ್ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರು 6.3 TMC ನೀರು 3,600 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. 1,30,000 ಎಕರೆ ಇರುವಂತಹದ್ದು ಮತ್ತು ನೀರಿನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದನ್ನ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿ ಮಳೆಗಾಲದಲ್ಲಿ ಏನು ಫ್ಲೋ ಇರ್ತದೆ ಆ ಸಂದರ್ಭದಲ್ಲಿ ನಾವು, ಯಾಕಂದ್ರೆ ಈಗಾಗಲೇ ನಾವು ಬರೀ ಕೇವಲ 2 TMC ಅಷ್ಟು ನೀರು ಯೂಸ್ ಮಾಡ್ತಾ ಇದೀವಿ. ಈ ಎಲ್ಲಾ ಕೆರೆಗಳಿಗೆ ತುಮಚಿ ಬಬಲೇಶ್ವರ ನೀರು ಕೊಡ್ತಾ ಇದೀವಿ. FIC ಆದ್ಮೇಲೆ ಬಹುಶಃ ಒಂದು 3 TMC ವರೆಗೆ ಹೋಗ್ಬೋದು, ಮ್ಯಾಕ್ಸಿಮಮ್ 3 TMC ಹೋಗ್ಬೋದು. ಇನ್ನೂ 2.5 TMC 3 TMC ನಮಗೆ ನೀರು ಉಳಿತದೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ಅದನ್ನ ನೀರನ್ನ ನಾವು ಲಿಫ್ಟ್ ಮಾಡ್ಕೊಂಡು ತಂದು ಈ ಒಂದು ಶೇಖರಣೆ ಇಲ್ಲಿ ಏನಿದೆ ನಾವು ನೋಡಿದಿರಿ, ಈಗ ತೋರಿಸಿದೀವಿ. ಇದು ಸುಮಾರು 500 ಎಕರೆಗಿಂತ ಜಾಸ್ತಿ ಸರ್ಕಾರಿ ಜಮೀನಿದೆ. ಇಲ್ಲಿ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಬರಲ್ಲ. ಲ್ಯಾಂಡ್ ಎಕ್ವಿಷನ್ ಹೋಗಿದ್ರೆ ಇಲ್ಲಿ 35-40 ಲಕ್ಷ ರೂಪಾಯಿ ಆಗಿದೆ ಇವತ್ತು ದಿವಸ. ಇಲ್ಲಿ 35-40 ಲಕ್ಷ ರೂಪಾಯಿ ಇವತ್ತು ದಿವಸ ಭೂಮಿ ಕಿಮ್ಮತ್ತಾಗಿದೆ. ಸುಮಾರು 700-800 ಕೋಟಿ ರೂಪಾಯಿ ಲ್ಯಾಂಡ್ ಎಕ್ವಿಷನ್ಗೆ ಬೇಕಾಗ್ತಿತ್ತು. ಅದು ಒಂದು ಉಳಿತಾಯ. ಮತ್ ನಾವು ಗಮನಿಸಿದ್ರಿ, ಇದು ನ್ಯಾಚುರಲ್ ಸೈಟ್ ಅದಾಗ, ಅಂದ್ರೆ ಒಂದು ಏನು ಸರ್ ರಿಜ್ಜು ಗಾರ್ಜ್ ಅಂತಿರಲ್ಲ, ಗಾರ್ಜ್ ಅಂತೀವಿ. ನ್ಯಾಚುರಲ್ ಆಗಿ ಒಂದು ರಿಸರ್ವ್ ಆಗಿ ಬೇಕಾಗಿದ್ದಂತ ಒಂದು ದೊಡ್ಡ ಏರಿಯಾ, ತೆಗ್ಗು ಪ್ರದೇಶದ ಏರಿಯಾ ಇದೆ. ಅದರಲ್ಲಿನೂ ಕೂಡ 200-300 ಕೋಟಿ ರೂಪಾಯಿ ನಮ್ಗೆ ಸೇವ್ ಆಗ್ತದೆ. ಯಾಕಂದ್ರೆ ನಾರ್ಮಲ್ ಇದ್ದದನ್ನ ನಾವು ಹಡ್ಡಿ ತೆಗೆದು ಮಾಡ್ಬೇಕಾದಾಗ ಬಹಳ ಕಷ್ಟ ಆಗ್ತಿತ್ತು. ಈಗ ಅಲ್ಲಲ್ಲಿ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಇದು ಒಂದು ಏನು ಜಲ ಸಂಗ್ರಹಾಲಯ ಅದ, ಕೆರೆಯಲ್ಲ, ಇದು ಒಂದು ಜಲ ಸಂಗ್ರಹಾಲಯ, ರಿಸರ್ವಾಯರ್. ಇವತ್ತು ಹೆಂಗೆ ನಾವು ಆಲ್ಮಟ್ಟಿ ನಂತರ ನಮ್ಮ ಇದಲ್ಲ ನಾರಾಯಣಪುರ ಏನ್ರಿ ಡ್ಯಾಮ್ ಅಂತೀವಿ ನಾವು, ಜಲ ಸಂಗ್ರಹಾಲಯ ಅದು. ಇದು 0.8 TMC ಅಷ್ಟು ಜಲ ಸಂಗ್ರಹಾಲಯ. 8.8 TMC ಆದ್ರೂ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ 1 TMC ಅಷ್ಟು ನೀರು ಯೂಸ್ ಮಾಡ್ಬೋದು. ನಾವು ಹೆಂಗ UKP ನಾವು ಆಲ್ಮಟ್ಟಿ ಡ್ಯಾಮ್ ಅನ್ನ 519ರಿಂದ 524 ಏರಿಸ್ತೀವಿ. ಅವಾಗ 100 TMC ಶೇಖರಣೆ ಮಾಡ್ತೀವಿ, 130 ಅಲ್ಲ, 100 TMC ಶೇಖರಣೆ ಮಾಡಿ ಅದು ನೀರು ಸರ್ಕ್ಯುಲೇಷನ್ ನಲ್ಲಿ ಇರ್ತದೆ. ಆ ಸರ್ಕ್ಯುಲೇಷನ್ 130 TMC. ಹಂಗೆ 0.8 TMC ಅಂದ್ರೂ ಕೂಡ 1 TMC ಅಷ್ಟು ನೀರು ನಾವು ಇದು ಮಾಡ್ಕೊಳ್ಳುವಂತದ್ದಿದೆ. ಹೀಗಾಗಿ ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಇದನ್ನ ಮಂದಟ್ಟು ಮಾಡಿಕೊಟ್ಟಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೂ ಮಂದಟ್ಟು ಮಾಡಿಕೊಟ್ಟಿದ್ದೀನಿ. ಈ ಮುಂದಿನ ಬಜೆಟ್ ನಲ್ಲಿ ಇದನ್ನ ತೆಗೆದುಕೊಳ್ಳಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟಿರುವಂತಹದ್ದು ನಮ್ಮ ಚೀಫ್ ಇಂಜಿನಿಯರ್ ಮತ್ತು ಹುಗ್ಗಿಯವರು, ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರೂ ಕೂಡ ಇವತ್ತು ದಿವಸ, ನಮ್ಮ ಸೋಮನಾಥ್ ಸಾಕು ಎಲ್ಲರೂ ಕೂಡ ಇವತ್ತು ದಿವಸ, ರೈತ ಮುಖಂಡರು ಎಲ್ಲ ಇದ್ದಾರೆ. ಅವರು ಕೂಡ ಇಂಜಿನಿಯರಿಂಗ್ ಎಕ್ಸ್ಪರ್ಟೈಸ್ ಅವರು ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ. ಸೊ ಇಲ್ಲಿ ಬಂದಿರುವಂತಹದ್ದು ನಾವು ಇದನ್ನ DPR ಮಾಡ್ಬೇಕಾಗಿದೆ. ಈಗ DPR ಮಾಡೋಕ್ಕಿಂತ ಮುಂಚೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಗೆ ನಾವು ಇದನ್ನ ಟೆಂಡರ್ ಕರಿತಾ ಇದೀವಿ. ಈಗ ಟೆಂಡರ್ ಕರಿತಾ ಇದೀವಿ. ಆ ಟೆಂಡರ್ ಸಂದರ್ಭದಲ್ಲಿ ನಾವು ಏನೇನು ವ್ಯಾಪ್ತಿ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು. ಈಗ ಇಲ್ಲಿ ಬಂದಾಗ ತಾವು ನೋಡಿದಿರಿ, ನಮ್ಮ ಸೋಮನಾಥ್ ಸರ್ಕಾರದ ಒಂದು Y ಜಂಕ್ಷನ್ ಏನು ಕೊಡ್ಬೇಕಂತ ಐತಿ. ನಮ್ಮ ಇವರು ಅಂಬಣ್ಣ ಅವ್ರದ್ದು ಇಂಜಿನಿಯರ್ ಅವರು
DC2 ಅಂತ ಐತಿ. ಅದು ಯಾವುದೂ ಕೂಡ ಎರಡೂ ನಾವು ತಲೆಯಲ್ಲಿ ಇಟ್ಕೋತೀವಿ. ಫಿಸಿಬಿಲಿಟಿ ಚೀಫ್ ಇಂಜಿನಿಯರ್ ಅದನ್ನ ನೇತೃತ್ವ ವಹಿಸ್ಕೊಳ್ತಾರೆ. ಯಾಕಂದ್ರೆ ಸರ್ಕಾರ ಇದನ್ನ ಕ್ರಮಕ್ಕೆ ಕೊಡಬೇಕಾಗ್ತದೆ. ಹುಗ್ಗಿ ಅವರು ಅಸಿಸ್ಟ್ ಮಾಡಾಕಿದ್ದಾರೆ, ಗಲಗಲಿ ಸರ್ ಅಸಿಸ್ಟ್ ಮಾಡಾಕಿದ್ದಾರೆ, ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇಲ್ಲೇ ಇದ್ದಾರೆ. ನಮ್ಮೆಲ್ಲರೂ ಕೂಡ ನಾವು ಕೂಡ್ಕೊಂಡು ಇದನ್ನ ಒಂದು ರಿಸರ್ವಾಯರ್, ಈ ರಿಸರ್ವಾಯರ್ ಕೆಪಾಸಿಟಿ ಅಂದ್ರ ನಿಮ್ ಮಮದಾಪುರ ಮತ್ತು ಭೂತ್ನಾಳ್ ಕೆರೆ ಇದಾವಲ್ಲ, ಅವು ಎರಡು ಕೆರೆ ಕುಡಿಸಿದ್ರೆ ಡಬಲ್ 1 TMC ನೀರು ಅಂತ ಗೊತ್ತೈತಿ ನಿಮ್ಗೆ. ಹೇಳ್ರಪ್ಪ, 1 TMC ನೀರು ಅಂದ್ರೆ 1,000 ಮೀಟರ್ ಉದ್ದ, ಅಗಲ, ಎತ್ತರ, 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಗುಮ್ಮ, ಅಗಲ, 1 ಕಿಲೋಮೀಟರ್ ಎತ್ತರ ಎತ್ತರ ಗುಮ್ಮ. ನೋಡ್ರಿ, 9 ಪೂಜೆ ಬರ್ತಾವಲ್ಲ, ಅವೆಲ್ಲ ಅರ್ಥ ಆಗಂಗಿಲ್ಲ ಸಾಹೇಬ್ರ. ಇವೆಲ್ಲ ನಿಮ್ದು ಟೆಕ್ನಿಕಲ್ ಇಂಜಿನಿಯರಿಂಗ್. ನಾವು ನಮ್ದು ಬರೋಬ್ಬರ 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಆಳ, 1 ಕಿಲೋಮೀಟರ್ ಅಗಲ. ನಮ್ದು ಸ್ವಲ್ಪ ಆಡು ಭಾಷೆದಾಗ ಹೇಳ್ಬೇಕಾಗ್ತದೆ, ಜವಾರಿ ಭಾಷೆದಾಗ. ಒಂದ್ ಕಾಲಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಚಾರ ಹಿಂದೆ ಅದು ಯಾಕೆ ಅಂದ್ರ ನೋಡಿ, ಎಲ್ಲದ್ರ ಹಿಂದೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಾನು ಸ್ಮರಣೆ ಮಾಡ್ಬೇಕಾಗ್ತದೆ. ನನಗೆ 25-30 ವರ್ಷ ಹಿಂದೆ ತಿಕೋಟದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, MB ಪಾಟ್ರ ಒಳ್ಳೆ ಭೂಮಿ ಐತಿ, ಒಳ್ಳೆ ಬಿಸಿಲು ಕೊಟ್ಟನ್ ದೇವ್ರು. ಒಳ್ಳೆ ಬಿಸಿಲು, ಕೆಟ್ಟ ಬಿಸಿಲಲ್ಲ, ಒಳ್ಳೆ ಬಿಸಿಲು ಕೊಟ್ಟನ್ ದೇವ್ರು ಏನ್ರಿ. ಆದ್ರೆ ಈ ಭೂಮಿಗೆ ಒಂದು ಬೊಗ್ಸಿ ನೀರು ಕೊಡ್ರಿ. ಯಾಕೆ ಅವ್ರು ಹೇಳಿದ್ರು ಅಂದ್ರೆ, ಇಲ್ಲಿ ಬಾಬಾನಗರ, ಕನ್ನಂಬಡಿ, ಬಿಜ್ಜರ್ಗಿ ಎಲ್ಲಾ ಭಾಗ ನಾವು ಒಂದು ಬೋರ್ವೆಲ್ ಹೊಡೆದ 10 ಬೋರ್ವೆಲ್ ಹೊಡೆದ 1 ಬೋರ್ವೆಲ್ ಸಕ್ಸಸ್ಫುಲ್ ಆಗಿತ್ತು. 2 ಇಂಚ್ ಅದು. ಆ 2 ಇಂಚ್ ಬೋರ್ವೆಲ್ ತಗೊಂಡು ಡ್ರಿಪ್ ಮಾಡಿ ದ್ರಾಕ್ಷಿ ಐತಿಹಾಸಿಕ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂತ ದ್ರಾಕ್ಷಿಯನ್ನು ಬೆಳಿತಿದ್ರು, ದಾಳಿಂಬ್ರೆಯನ್ನು ಬೆಳಿತಿದ್ರು. ಹೀಗಾಗಿ ಅವರ ಮಾದಾಶೆ ಏನಾಗಿತ್ತು ಅಂದ್ರೆ ಇದು ಬೊಗ್ಸಿ ನೀರು. ಆದ್ರೆ ನಮ್ಗೆ ಇದು ಕಷ್ಟ ಸಾಧ್ಯ, ಅಸಾಧ್ಯದ ಕೆಲಸ ಆಗಿತ್ತು. ಯಾಕೆ ಅಸಾಧ್ಯದ ಕೆಲಸ ಅಂದ್ರೆ, ಇದು ನಮ್ಮ ಯಾವುದೂ ಯೋಜನೆ UKP 3ನೇ ಹಂತದಲ್ಲ. ಕೃಷ್ಣ ನಾಯ್ದರ್ನ ತೀರ್ಪು 2 ಏನು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪಿನಲ್ಲಿ ಇದು ಯಾವುದೂ ಇದು ಇರಲಿಲ್ಲ. ಯಾಕಂದ್ರೆ ಯಾಕೆ ಇರ್ಲಿಲ್ಲ ಅಂದ್ರೆ ಕಾರಣನೂ ಕೂಡ ಇದೆ. 640 ಮೀಟರ್ ಮೇಲೆ ಇರ್ತಕ್ಕಂಥದ್ದು, ಅದು 640ಕ್ಕೆ ಮುಗಿದು ಬರ್ತದೆ. ಮುಳವಾಡಿ ಹತ್ತು ನೀರಾವರಿ ಅಂದಲ್ಲ, 646 ಅಲ್ಲಿಗೆ ಮುಗಿದುತ್ತದೆ. ಇದು ಬಾಬಾನಗರ, ಬಿಜ್ಜರ್ಗಿ, ಕನ್ನಂಬಡಿ, ತಿಕೋಟ ಇದೆಲ್ಲ ಅತಿ ಎತ್ತರ ಪ್ರದೇಶ. ಇದು ಬಿಜಾಪುರ ಜಿಲ್ಲೆಯ ಗುಡ್ಡ ಪ್ರದೇಶ. ಇದು 678 ಅಲ್ಲ, ಎಷ್ಟು ಇದು ಕನ್ನಂಬಡಿ ಸೋಮನಸಕರ 682 ಅಂದ್ರೆ ಮುಳವಾಡಿ ಹತ್ತಿರ 42 ಮೀಟರ್ ಹೆಚ್ಚಿಗೆ ಇರುವಂತದ್ದು. ಹೀಗಿದ್ದು ಅಸಾಧ್ಯದ ಮಾತಿತ್ತು. ಅದೇನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ಅವರ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ಎಲ್ಲರ ಆಶೀರ್ವಾದ, ಇವತ್ತು ದಿವಸ ದೇವರ ಆಶೀರ್ವಾದ, ಇದರಿಂದ ಇದೇನೋ ಅಸಾಧ್ಯವಾಗಿದ್ದು ಸಾಧ್ಯ ಆಗಿದೆ. ಆ ಬೊಗ್ಸಿ ನೀರು ಇವತ್ತು ದಿವಸ ಸಾಧ್ಯ ಆಗಿದೆ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನು ಬೊಗ್ಸಿ ನೀರು ಕೊಂಡಿಲ್ಲ, ಬೊಗ್ಸಿ ನೀರು ಇವತ್ತು ಸಾಧ್ಯ ಆಗಿದೆ. ಇದನ್ನ ಇನ್ನಷ್ಟು ನಾವು ಇಂಪ್ರೂವ್ಮೆಂಟ್, ಯಾಕಂದ್ರೆ 5 TMC ಅಷ್ಟು ನಾವು ನೀರನ್ನ ನಮಗೆ ಅಲೋಕೇಶನ್ ಇದ್ರೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಈ ಒಂದು ವಿಚಾರ ಮಾಡಿ, ಮತ್ತು ನಮ್ಗೆ ಏನ್ ತೊಂದರೆ ಆಗಿತ್ತು ಅಂದ್ರೆ, ಬೇಸಿಗೆಯಲ್ಲಿ ರೈತರು ಬಿಡೋದಲ್ಲ. ಕೌಟಿಗಿದಾಗ ಏನ್ ಜಾಕ್ವೆಲ್ ಐತ್ ನಮ್ದು, ಆ ಜಾಕ್ವೆಲ್ ಅಲ್ಲಿ ರೈತರು ಅವಾಗ ಇಲ್ಲ, ನೀವು ನೀರು ತಗೊಂಡ್ ಹೋಗ್ಬಿಟ್ರೆ ನಮ್ಗೆ ಹೊಳ್ಯಾಗ ನೀರ್ ಕಡಿಮೆ ಆಕತಿ, ಅದಾಗ ನೀರ್ ಕಡಿಮೆ ಆಕೈತಿ, ನಮಗ್ ಮುಂದೆ ತೊಂದರೆ ಆಕತ್, ನೀರ್ ಬೇಕು ಅಂತೇಳಿ ಒಂದು ಸಂಘರ್ಷನೂ ಕೂಡ ಇತ್ತು. ಪ್ರತಿ ಸಲ ಅವ್ರು ನಮ್ಗೆ ಗಾಡ್ ಹಾಕ್ತಿದ್ರು. ನಾವು ಹೋಗಿ ಪೊಲೀಸ್ ಕರ್ಕೊಂಡು ಹೋಗೋದು, ಇದು ಮಾಡೋದು, ಇಲಾಖೆಯವ್ರು ಹೋಗೋದು, ಜಾಗ ತಗೋದು, ಮಾರ್ಕೊಳ್ಳೋದು ಇದಾಗಿತ್ತು. ಮತ್ತು ಅವ್ರಿಗೂ ಕೂಡ ವಾದ ಕರೆಕ್ಟ್ ಇತ್ತು ಒಂದು ಭಾಗದಷ್ಟು. ಅದಕ್ಕೆ ಇದೊಂದು ರಿಸರ್ವಾಯರ್ ಆದ್ರೆ ಅವ್ರದ್ದು ತಕರಾರಿಲ್ಲ. ಮಳೆಗಾಲದಾಗ ತಗೊಂಡು ಹೋಗ್ರಪ್ಪ ಅಂತಾರ ಅವ್ರು. ನೀವು ಮಳೆಗಾಲದಾಗ ಮಳೆಗಾಲ ತೊಗೊಂಡ್ಬಂದು ಇಲ್ಲಿ ಇಟ್ಕೊಂಡು ಹೋಗ್ತೀವಿ, ಬೇಸಿಗೆಯಾಗೂ ಉಪಯೋಗಿಸ್ತೀವಿ. ಅದು ಬೇಸಿಗೆಗೆ FIC ಕೊಡಂಗಿಲ್ಲ, ಕೆರೆಗಳಿಗೆ ಹಳಗ್ ನೀರು ಕೊಟ್ಟರೆ ಮಂದಿ ಸಮಾಧಾನ ಅದ. ಸೊ ಅದು ಆ ಉದ್ದೇಶದಿಂದ ಇವತ್ತೊಂದು ದಿವಸ ಬಂದಿದ್ದೀವಿ. ಇದನ್ನ ಉಳಿದಂತ ವಿಚಾರಗಳನ್ನ ಯಾರು ಟೆಕ್ನಿಕಲ್ ಏನಾದ್ರು ಬೇಕಾಗಿದ್ರೆ ಅವರು ಅಂತರ್ಜಲ ಮಟ್ಟ ಅಷ್ಟೇ ಕಾಪಾಡ್ಕೊಳಕ್ ಮಾತ್ರ ಬಳಕೆ ಆಗ್ತದೆ. ನೋಡಿ, ನಾವು FICಗೂ ಬಳಸ್ಕೋಬಹುದು. ಮುಂದೆ ಅದನ್ನ ಯಾವ ರೀತಿ ನಮ್ಗೆ ಆ ನೀರು ಎಟ್ಟೈತಲ್ಲ, ಆ ಕೆಪಾಸಿಟಿ 0.8 TMC ನಾವು ನೀರು ತಗೊಂಡಿರ್ತೀವಲ್ಲ, ಅದನ್ನ ಅಂತರ್ಜಲಕ್ಕೂ ಬಳಸ್ಕೋಬಹುದು, FICಗೂ ಕೊಡ್ಬೋದು. ಅದು ಮುಂದೆ ನೋಡೋಣ ಅಂತ ಹೆಂಗೆ ಆಗ್ತದೆ ಅಂತೇಳಿ. ಈಗ ಈ 0.8 TMC ನೀರನ್ನು ಇಲ್ಲಿ ಶೇಖರಣೆ ಮಾಡ್ತೀವಿ. ಮತ್ತೆ ಈಗಾಗಲೇ ಏನ್ ಕೆರೆಗಳದಾವಲ್ಲ ಈಗೆಲ್ಲ, ಈ ತುಬಚಿ ಬಬಲೇಶ್ವರ ಕೆರೆಯಾಗ ನಿಮ್ಗೆ ಇಟ್ಟಲ್ಲ, ಬಹಳ ದೊಡ್ಡ ಪ್ರಮಾಣ ಅನ್ಸುತ್ತೆ ನಿಮ್ಗೆ. ಇದೆಲ್ಲ ಕೂಡಿ ಇರುವುದೇ 0.25 TMC. 31 ಕೆರೆ ಕೂಡಿ 0.25 TMC. ಇದು ಕೆಪಾಸಿಟಿ ಎಷ್ಟು? 0.8 TMC, ಆಲ್ಮೋಸ್ಟ್ 1 TMC, 4 ಪಟ್ಟು. 0.25 to 1 TMC, 4 ಟೈಮ್ಸ್ ಕೆಪಾಸಿಟಿ. ಇದು ನೋಡ್ರಿ, ಇದಕ್ಕೆ 2 ಪ್ರೊವಿಷನ್ ಕೊಟ್ಟಾರ. ಗ್ರಾವಿಟಿಯಿಂದ ಫಿಲ್ ಮಾಡೋದು, ಪಂಪಿಂಗ್ ನಿಂದ ಲಿಫ್ಟ್ ಮಾಡೋದು. ರೈತರಿಗೆ ಯಾವಾಗ ಬೇಕು ಅವಾಗ ಲಿಫ್ಟ್ ಮಾಡಿ ನಾವು ಇಲ್ಲಿಂದ ಕಂಟ್ರೋಲಿಂಗ್ ಸಿಸ್ಟಮ್ ಇಲ್ಲೇ ಇರ್ತದೆ. 0.8 TMC ಮಾಡಕ್ಕೆ. ಆಮೇಲೆ ಆಲ್ರೆಡಿ ಇದು ಇಯರ್ಸ್ ಒಂದ್ಸಲ ಡಿಸ್ಕಷನ್ ಆಗಿದೆ. ಇದ್ಮೇಲೆ ಡಿಟೇಲ್ DPR ಮಾಡ್ಲಿಕ್ಕೆ ಗೌರ್ಮೆಂಟ್ದವ್ರು
ಈಗ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಬಜೆಟ್ ನಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಸೆಕ್ಷನ್ ಫಿಸಿಬಿಲಿಟಿ ಮಾಡಬಹುದು ಅಂತ ಆಗ್ಯದ ಸರ್. ಇನ್ನು ಏನ್ ಮಾಡ್ಬೇಕಂದ್ರೆ ಡಿಟೇಲ್ ಫಿಸಿಬಿಲಿಟಿ ರಿಪೋರ್ಟ್ ಈಗಾಗಲೇ ಅದು ಮಾಡಬಹುದು ಅಂತ ಆಗಿದೆ. ಇದನ್ನ DPR ಮಾಡಿಸಿ ಈಗೇನು 2 ವಾದ ಇದಾವೆ, ಐ ಜಂಕ್ಷನ್ ಮತ್ತು ಇದೇನ ನಿಮ್ಮ DC2 ಇದಲ್ಲ, ಅದೆಲ್ಲ ಒಂದು ಇದು ಮಾಡ್ಕೊಂಡು ಇದನ್ನ ಇದು ಮಾಡ್ತೀವಿ. ಇದೊಂದು ಬಹಳ ಕನ್ಸಲ್ಟೆನ್ಸಿಗಳು ಬಂದಿದ್ದಾರೆ ಸರ್. ಹಾ ಇವಾಗ ಅವರಿಗೆ ವೈ ಜಂಕ್ಷನ್ ಪ್ಲಸ್ DC2 ಹಾ. ಎರಡಕ್ಕೂ ಫಿಸಿಬಿಲಿಟಿ ಇನ್ನೊಂದ್ ಸರಿ ತೆಗಿಸಿ ಡಿಟೇಲ್ ಮಾಡೋದು. ಇದನ್ನ ಬಹಳ ಎಚ್ಚರಿಕೆಯನ್ನು ಮಾಡ್ರಿ. ನಮ್ ಸೋಮನಾಥ್ ಸಾವ್ಕರ್ ವಾದನೂ ತಗೋರಿ, ಏನ್ರಿ ಎಲ್ಲಾ ತಗೊಂಡು ಹೋಗಿ ಸರ್ದು ಎಲ್ಲಾ ಮಾಡಿ ಯಾವ್ದು ಫುಲ್ ಪ್ರೂಫ್ ಯಾವ್ದು ಒಳ್ಳೇದಾಗ್ತದ ತಾಂತ್ರಿಕವಾಗಿ ಅವ್ರ ಆಮೇಲೆ ಅದ್ ಮಾಡ್ಯಾರ. ನಿಮ್ದು ಇವ್ರದೊಂದು ನೋಡ್ರಿಪ್ಪ, ಅಳಿಗನಾಳ ಗೋಣಸ್ಗಿ ಇವ್ರು ಬಿಜ್ಜರ್ಗಿ ಅವರು ಸ್ವಲ್ಪ ಏನೋ ಚೆಕ್ ಪೋಸ್ಟ್ ಮಾಡ್ಕೊಂಡು ಕೂತಾರ. ಇವ್ರ ಬಿಡಂಗಿಲ್ಲ ಈ ಬಾಬಾನಗರ ಬಿಜ್ಜರ್ಗಿ ಅವರು. ಅದಕ್ಕೇನೈತಿ ಅವ್ರದ್ದು ಅಳಿಗನಾಳ ಮತ್ತು ಅವ್ರ 3 ಕೌಟಿಗೆಗೆ ಅವ್ರಿಗೊಂದು ಸೆಪರೇಟ್ ಲೈನ್ ಆಗ್ಬೇಕು. ಈಗ ಎಲ್ಲರಿಗೂ ಹೇಳ್ತೀವಿ, ಈಗ ಏನ್ ಸಂಗ್ರಹ ಅಲ್ಲ ಆಮೇಲೆ ಮಾಡೋಣ ಮಾಡ್ತೀವಿ, ಮಾಡಿಕೊಡ್ತೀವಿ. ಆಯ್ತಲ್ಲ, ಹೇಳಿ ಪ್ಲೀಸ್, ಹೇಳಿ ಪ್ಲೀಸ್. ಈಗ ಇನ್ಫ್ಲೋ ರಿವರ್ದಾಗ ಕೃಷ್ಣ ರಿವರ್ದಾಗ ಕಡಿಮೆ ಆಗ್ತದೆ. ಹಾ ಅದಕ್ಕೆ ಈಗ ಒಂದು ಸ್ಟಾರ್ಟ್ ಮಾಡೋದು ಮಾಡ್ಕೊಂಡು ನದಿ ಹರಿವು ನಮ್ಗೆ ಅಲ್ಲಿ ಮಾಡ್ಬಿಡಲ್ರಿ. ನದಿ ಹರ್ಲಿಕತ್ತದ, ಈಗ ನಮ್ಮ ಏರಿಯಾಕ್ ಒಂದ್ ಸ್ವಲ್ಪ ಒಂದ್ ರೌಂಡ್ ನೀರ್ ಕೊಡ್ಬೇಕಂತ. ಅದು ಬೇರೆ ಬಿಡ್ರಿ. ಇದ್ರಾಗ ಯಾಕೆ ಈಗ ಪ್ರಾಜೆಕ್ಟ್ ಅಟೆಂಡ್ ಮಾಡಿ ಅದು ಮಾಡ್ರಿ, ಸೆಪರೇಟ್ ಆಗಿ ವಿಲ್ ಡಿಸ್ಕಸ್ ದಟ್. ಇದು ಈಗ ಇದೇ ಯೋಜನೆ ಮತ್ತೇನಾದ್ರು ಇದ್ರೆ ಸಿಎಂ ನಿಮ್ದು ಏನಿಲ್ಲ ಸರ್. ಈಗಾಗಲೇ ಸರ್ ಸಾಹೇಬ್ರು ಹೇಳಿದ ಹಾಗೆ ನಮ್ಮ ಒಂದು ನಿಗಮದ ಅಂದಾಜು ಸಮಿತಿಯಲ್ಲಿ ಸಾಹೇಬರು ಇದ್ರು. ಈ ಪ್ರಾಜೆಕ್ಟ್ ಕುರಿತಾಗಿ ನಾವು ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಇಟ್ಟಿದ್ದೀವಿ. ಒಂದ್ಸಲ ಡಿಸ್ಕಷನ್ ಆಗಿದೆ. ಅದರಲ್ಲಿ ಕನ್ಸಲ್ಟೆನ್ಸಿ ಅಪ್ರೂವ್ ಮಾಡಿ ಕೊಟ್ಟ ನಂತರ ಮತ್ತೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ನಾವು ಸಕ್ಷಮ ಪ್ರಾಧಿಕಾರದ ಅನುಮೋದನೆ ತಗೊಂಡು ಮುಂದಿನ ಕಾಮಗಾರಿ ನಾವು ಕೈಗೊಳ್ತೀವಿ. ಅಂದಾಜು ಎಲ್ಲಿವರೆಗೆ ಆಗ್ಬೋದು? ಅದೇ ಇದು ಈ ಒಂದು ಸಮ್ಮರ್ ವೆಕೇಶನ್ ನಲ್ಲಿ ನಮಗೆ ಸರ್ವೆ ಗಿರ್ವೆ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಪೂರ್ತಿ 550 ಎಕರೆ ಕ್ಷೇತ್ರವನ್ನು ನಾವು ಸರ್ವೇಕರಣ ಮಾಡಿ ಯಾವ್ದು ಫಿಸಿಬಿಲಿಟಿ ಇದೆ ಅನುಮೋದನೆ ತಗೊಂಡು ಮುಂದಿನ ಕ್ರಮ ಆಮೇಲೆ ಸರ್ವೆ ಭಾಳ ಡಿಟೇಲ್ಡ್ ಮಾಡ್ಬೇಕಾಗ್ತದೆ. ಟೋಪೋ ಶೀಟ್ ಮ್ಯಾಗ ಮಾಡಿದ್ದು ಅವೆಲ್ಲ 0.5 ಮೀಟರ್ ಕೌಂಟರ್ ಇಂಟರ್ವಲ್ ಇಟ್ಕೊಂಡು ನಾವು ಸರ್ವೆ ಮಾಡ್ತೀವಿ. ಸ್ವಲ್ಪ ಟೈಮ್ ತಾಂತ್ರಿಕ ಅಧ್ಯಯನ ಮುಗಿಯತ್ತ ನಾನು ಇಮಿಡಿಯೇಟ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು ತಾವೆಲ್ಲ ಬಂದಿದ್ದಕ್ಕೆ.